ಹಾಯ್ ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಇದು ಗುರುವಾರದ ದಿನದ ಮಾರ್ನಿಂಗ್ ರೂಟೀನ್ ನಂದು ಯಾವ ರೀತಿ ಇರುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಹೊಳ್ಳೆ ಒಂದು ಆಲೂಗಡ್ಡೆ ಕುರ್ಮಾ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೀ ಅವತ್ತಿನ ದಿನ ಮಾರ್ನಿಂಗ್ ರೂಟೀನ್ ಹೆಂಗಿತ್ತಂತ ನೋಡೋಣ. ಇಲ್ಲಿ ನಾನು ಬೆಳಿಗ್ಗೆನ ಕುರ್ಮಾ ರೆಸಿಪಿ ಶೇರ್ ಮಾಡತ್ತೀನಿ. ನಾಷ್ಟ ಮಾಡೋಕ್ಕೆ ಸ್ವಲ್ಪ ನನ್ನ ಮಗನೂ ಸ್ಕೂಲಿಗೆ ಹೋಗಿದ್ನ. ನನ್ನ ಮಗಳೂ ಅವತ್ತು ನನ್ನ ಮಗಳ ಸ್ಕೂಲು ಸೂಟಿ ಇತ್ತು. ಗೋವರ್ಧನ್ ಬೆಟ್ಟದ ಪೂಜೆ ಇತ್ತಂತ ಸೂಟಿ ಕೊಟ್ಟಿದ್ರು. ಹಾಗಾಗಿ ಈಗಿಲ್ಲೇ ನಾನು ಅದು ಕುರ್ಮಾ ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ ಮತ್ತು ಅದ್ರಕ್ಕೆ ಹಸಿ ಅಲ್ಲ, ಬೆಳ್ಳುಳ್ಳಿ, ಒಂದು ಉಳ್ಳಾಗಡ್ಡಿ, ಒಂದು ಟಮಾಟಿಯನ್ನು, ಅದನ್ನ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿನಿ. ಮಸಾಲೆ ಪೇಸ್ಟ್ ಇಲ್ಲೇ ಒಂದು ಕಡಾಯಿಗೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೊಂಡಿನಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ರುಬ್ಬಿಟ್ಟಿದ್ದು ಮಸಾಲೆ ಹಾಕ್ಕೊಂಡು ಬಾಡಿಸ್ಕೊಳಕತ್ತೀನಿ. ರುಬ್ಬಿಟ್ಟಿದ್ದು ಮಸಾಲೆ ಬಾಡಿಸ್ಕೊಳಕತ್ತೀನಿ. ಹಂಗೆ ಸೈಡಿಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಬಿಸಿನೀರು ಕಾಸಿ ಕೊಟ್ಟೆ ಕುಡಿಯೋಕೆ. ಅವರು ಡ್ಯೂಟಿಗೆ ಹೋಗೋಕೆ ರೆಡಿ ಆಗತ್ತಾರೆ ನೀರು ಕುಡಿದು. ಈಗ ಮತ್ತೆ ಮಿಕ್ಸಿ ತೊಳೆದಿದ್ದು ನೀರು ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡು ಈಗ ಇದನ್ನು ಹಾಕ್ಕೊಳಕತ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಹಾಕ್ಕೊಂಡು ಈಗ ಇದನ್ನಷ್ಟು ಬಾಡಿಸ್ಕೊಂಡಿನಿ. ಮತ್ತು ಇಲ್ಲಿ ನಾನು ಮೀಡಿಯಮ್ ಗಾತ್ರದ್ದು 3 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀರು ಹಾಕಿ ತೊಳೆದ್ಕೊಂಡು ಈಗ ಅವನ್ನ ಆಲೂಗಡ್ಡೆ ಹಾಕ್ಕೊಂಡು ಸೇರಿಸ್ಕೊಳಕ್ತೀನಿ. ಆಲೂಗಡ್ಡೆನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕ್ಕೋಬೇಕು. ನಿಮ್ಗೆ ತೆಳಗೆ ಮತ್ತು ಸ್ವಲ್ಪ ಗಟ್ಟಿನೇ ಇರಲಿ ಕುರ್ಮಾ ಅಂದ್ರೆ ನೀವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೇಕು. ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೋಸೆ ಜೊತೆ ಮಾಡ್ಕೊಳತ್ತೀನಿ ಇದನ್ನು ಆಲೂಗಡ್ಡೆ ಕುರ್ಮಾ. ಹಾಗಾಗಿ ಸ್ವಲ್ಪ ಗ್ರೇವಿನೂ ಇರಬೇಕಂತ ಹೇಳ್ಕೆಟ ನಾನು ಇನ್ನೊಂದು ಚೂರು ನೀರು ಮಿಕ್ಸ್ ಮಾಡ್ಕೆಟ ಈಗ ಅದನ್ನ ಲಿಡ್ ಮುಚ್ಚಿ ಕುದಿಸಾಕಿಟ್ಟಿನಿ. 2 ಸೀಟಿ ಹೊಡ್ಸ್ಕೊಂಡ್ರೆ ಕುರ್ಮಾ ರೆಡಿ ಆಗುತ್ತೆ. ಈ ಕಡೆ ದೋಸೆನೂ ಮಾಡ್ಕೊಳಕತ್ತೀನಿ. ಹಂಗೆ ಇಲ್ಲೇ ವಾಕಿಂಗ್ ಹೋಗಿದ್ವಿ ನಾವು ನಿನ್ನೆ. ಅಲ್ಲೇ ಆಮ್ಲ ಗಿಡ ಅದು ಕಂಡಬಿಟ್ಟು ಈಗ ಇಲ್ಲಿ ಥಂಡಿ ದಿನಕ್ಕೆ ದಿಲ್ಲಿ ಸೈಡ್ ಆಮ್ಲ ಹಾಕು. ಹಾಗಾಗಿ ಸ್ವಲ್ಪ ಆಮ್ಲನೂ ಹರ್ಕೊಂಡ್ಬಂದಿದ್ವಿ. ಹಾಗಾಗಿ ಅದು ಇತ್ತಲ್ಲ ಅಂತ ಅಂದ್ಕೊಂಡು ಅದನ್ನ ಜ್ಯೂಸ್ ಮಾಡಿದ್ರೆ ಆಯ್ತು ಅಂತಂದು ಇಲ್ಲೇ ಸೈಡಿಗೆ ನಮ್ಮ ಮನೆಯವರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದರು. ಕಟ್ಟೆಲ್ಲ ಮಾಡಿಕೊಟ್ರು. ಮತ್ತು ನಾನು ಜ್ಯೂಸು ಪ್ರಿಪೇರ್ ಮಾಡಿದ್ದೆ. ಅದಕ್ಕೆಲ್ಲ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊತಾರೆ ಅವರು. ಈಗ ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ ಮತ್ತು ಹೋಗ್ತಾರಂತ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಈಗ ನಾನು ಕುರ್ಮಾ ರೆಡಿ ಮಾಡಿ ದೋಸೆ ರೆಡಿ ಮಾಡಿದ್ದೆ. ಈಗ ನಮ್ಮ ಮನೆಯವ್ರೂ ಸ್ವಲ್ಪ ಡ್ಯೂಟಿ ಬೇರೆ ಕಡೆ ಹಾಕ್ಯಾರ. ಅವ್ರಿಗೆ ನಾಷ್ಟಕ್ಕೆ ಬರೋಕ್ಕಾಗಿಲ್ಲ. ಹಾಗಾಗಿ ಬೆಳಗ್ಗೆನ 7 ಗಂಟೆಗೆ ಅವರು ನಾಷ್ಟ ತೊಗೊಂಡು ಹೋಗ್ತಾರೆ ಡಬ್ಬಿಗೆ. ಹಾಗಾಗಿ ಅವ್ರಿಗೆ ಪಟ ನಾಷ್ಟ ರೆಡಿ ಮಾಡಿದ್ದೆ. ಇವತ್ತು ನನ್ನ ಮಗಳದ್ದು ಸ್ಕೂಲ್ ಇರಲಿಲ್ಲ, ಆಕೆಗೆ ಏನು ಟಿಫಿನ್ ಮಾಡಲಿಲ್ಲ. ಇನ್ನು ನನ್ನ ಮಗಗೆ ಅಷ್ಟೇ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರು ಮಾಡಿ ಅವರು ಈಗ ಡ್ಯೂಟಿಗೆ ರೆಡಿಯಾಗಿ ಹೊಂಟಾರೆ. ಮತ್ತು ನಮ್ಮ ಮನೆಯವ್ರು ರೆಡಿಯಾಗಿ ಹೋದ್ಮೇಲೆ ನಾನು ಅಷ್ಟು ಕಸ ಹುಡುಕೋದು, ಮನೆ ಒರೆಸ್ಕೊಳ್ಳೋದು ಎಲ್ಲ ಮಾಡಿ ನನ್ನ ಮಗುಗೂ ಸ್ಕೂಲಿಗೆ ಟೈಮ್ ಆಯಿತು. ಮತ್ತು ಅವನ್ನ ಎಬ್ಬಿಸಿ ಅವಾಗೂ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಹಾಗಾಗಿ ಬೆಳಗ್ಗಿನ ಕೆಲಸ ಹಂಗೆ 1ರಿಂದ 1 ಇರುತ್ತವೆ. ಮತ್ತು ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಸ್ವಲ್ಪ ಕಿಚನ್ದಾಗ ರಾತ್ರಿ ತೊಳೆದಿದ್ದು ಪಾತ್ರೆ ಇತ್ತು, ಅವನ್ನೆಲ್ಲ ಇಟ್ಕೋಬೇಕಾಗಿತ್ತು. ಅದನ್ನು ಸ್ವಲ್ಪ ತೊಗೊಂಡು ಅಡುಗೆನೂ ಮಾಡಿದ್ದೆ ನಾನು. ಹಂಗಾಗಿ ಸ್ವಲ್ಪ ಉಳ್ಕೊಂಡಿದ್ದು. ಯಾಕಂದರೆ ನಾವು ಆ ಪಾತ್ರೆ ಏನು ಅಷ್ಟೊಂದು ಜಾಸ್ತಿ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮದು ಅವಾಗ ಪೋಸ್ಟಿಂಗ್ ಎಲ್ಲ ಚೇಂಜ್ ಆಗಿರ್ತೈತಲ್ಲ, ಜಾಸ್ತಿ ಎಲ್ಲ ಇಟ್ಕೊಂಡು ನಮಗೂ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿರ್ತೀವಿ. ಹಾಗಾಗಿ ಅದನ್ನು ನಾನು ರಾತ್ರಿ ತೊಳೆದಿದ್ದವನ್ನ ಏನಾದ್ರು ಬೇಕಾಗಿದ್ದು ಅವಶ್ಯಕತೆ ಇದ್ದು ಅದನ್ನು ಸಾಮಾನು ತೊಗೊಂಡು ಅಡುಗೆ ಮಾಡಿದ್ದೆ. ಮತ್ತು ಉಳಿದಿರೋ ಸಾಮಾನೆಲ್ಲ ನೀಟಾಗಿ ಜೋಡಿಸಿ ಒತ್ತಟ್ಟೆ ಎಲ್ಲ ಕಸ ಹುಡುಗಿ ಮನೆ ಒರೆಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು, ಅಂದರೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೆಟ ಹೋದ್ವಿ ಅಂದ್ರೆ ಮತ್ತು ಮಧ್ಯಾಹ್ನದ ಅಡುಗೆಗೆ ಟೆನ್ಷನ್ ಇರಲ್ಲ. ಬಂದ ತಕ್ಷಣ ಅಡುಗೆ ಮಾಡ್ಬೋದು. ಇಲ್ಲ ಮೆಸ್ಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಒರೆಸೋದೆಲ್ಲ ಮಾಡಿ ಸಾಮಾನೆಲ್ಲ ಮೆಟ್ಟಿಗೆ ದಬ್ಬಾಕಿ ಈಗ ನಾನು ಮತ್ತು ಕಸ ಎಲ್ಲ ಹುಡುಗಿ ಮನೆ ಒರೆಸಿ ಮತ್ತು ನನ್ನ ಮಗುಗೂ ಎಬ್ಬಿಸಿ ಅವು ರೆಡಿ ಮಾಡಿ ಈಗ ಅವು ಇಲ್ಲೇ ಒಂದು ದೋಸೆ ತಿಂತೀನಿ. ಅದನ್ನ ಮತ್ತು ಅವೊಂದು ದೋಸೆ ಹಾಕ್ಕೊಟ್ಟು ಅವನು ತಿಂದು ಮತ್ತು ಅವಾಗ ಬೂಟೆಲ್ಲ ಹಾಕಿ ಮತ್ತು ಅವನ್ನ ಬಿಟ್ಟು ಬರೋಕೆ ಹೊಂಟೀನಿ ನಾನು. ನನ್ನ ಮಕ್ಕಳಿಬ್ರು ಮಕ್ಕೊಂಡಾರ. ನನ್ನ ಮಗಳು ಎದ್ದಿದ್ದನ್ನು ದೊಡ್ಡಕ್ಕೆ ಆಕಿನ ಬಿಟ್ಟು ಬರೋಕೆ ಕಳಿಸ್ತಿದ್ನೆ. ಆಕೆ ಮಕ್ಕೊಂಡಾಳ. ಹಾಗಾಗಿ ದಿನ ಜಲ್ದಿ ಎದ್ದು ಸ್ಕೂಲಿಗೆ ಹೋಗೋಲ್ಲ. 7 ಗಂಟೆಗೆ ಇವತ್ತು ಮಕ್ಕಳು ಅಂತ ನಾನು ಬಿಟ್ಟಿದ್ದೆ. ಸ್ಕೂಲು ಚುಟ್ಟಿ ಇತ್ತು. ಆದರೆ ನನ್ನ ಮಗಗೆ ಸ್ಕೂಲ್ ಚುಟ್ಟಿ ಇರಲಿಲ್ಲ, ನನ್ನ ಮಗಳಿಗೆ ಮಾತ್ರ ಇತ್ತು. ಹಾಗಾಗಿ ಆಕೆ ಮಕ್ಕಳು ಅಂತ ಬಿಟ್ಟು ಮತ್ತು ನಾನು ನನ್ನ ಮಗನ ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಬಟ್ಟೆ ಒಗೆದು ಹಾಕಿ ಮತ್ತು ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಯಾಕೋ ತಲೆ ನುಸ್ದಂಗೆ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಚಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಚಹಾ ಪುಡಿ ಏನು ಬೇಡ ಅಂತ ಹೇಳ್ಬಿಟ್ಟು ಮೆಂತ್ಯ ಕಾಳು ಹಾಕಿ
ಬೆಲ್ಲ ಹಾಕಿ ಸ್ವಲ್ಪ ಇನ್ನು ಚಹಾ ಥರನ ಮಾಡ್ಕೊಳಕತ್ತೀನಿ. ಸ್ವಲ್ಪ ಮೆಂತ್ಯ ಕಾಳು ಹಾಕಿನಿ, ಒಂದು ಅರ್ಧ ಚಮಚದಷ್ಟು. ಒಳ್ಳೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದಿಷ್ಟು ಮೊನ್ನೆ ಪೂಜೆಗೆ ತಂದಿದ್ದು ದಾಸವಾಳ ಇದ್ದು ಅವನ್ನೇನು ಹೋಗ್ಕೊಟ್ಟೋದು ಅಂತೇಳಿ ಕೆಟ್ಟು ಒಣಗಿಸಿ ಇಟ್ಕೊಂಡಿದ್ದೆ. ಅವನ್ನ ಹಾಕಿ ಮುಚ್ಚಿಟ್ಟಿದ್ದೆ. ಮುಚ್ಚಿ ಆರಿದ್ಮೇಲೆ ಸ್ವಲ್ಪ ಎಲ್ಲ ಅದರದ್ದು ದಾಸವಾಳ ಇದೆಲ್ಲ ಅದ್ರೊಳಗೆ ಬಿಟ್ಮೇಲೆ ಸೋಸ್ಕೊಂಡು ಕುಡಿಬೇಕು ನೋಡಿರಿ. ಮತ್ತು ನಾನು ಸ್ವಲ್ಪ ಹೊತ್ತಾದ್ಮೇಲೆ ನಾಷ್ಟನೂ ಮಾಡ್ಕೊಂಡೆ. ಈ ಥರ ಕುರ್ಮಾ ಮತ್ತು ದೋಸೆ ಜೊತೆ ಸೂಪರ್ ಕಾಂಬಿನೇಷನ್. ಇದು ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಮತ್ತು ದೋಸೆಗೆ ಸೂಪರಾಗಿರುತ್ತೆ ಆಲೂಗಡ್ಡೆ ಕುರ್ಮಾ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಮತ್ತು ನನ್ನ ಮಗಳು ಈ ಥರ ವಾಲ್ ಪೇಂಟ್ ತೆಗ್ದ ನೋಡಿರಿ, ಬಟರ್ಫ್ಲೈ, ಪೇಡು ಮತ್ತು ಗಾಸು, ಫ್ಲವರ್ ಎಲ್ಲ ತೆಗ್ದಾಳ. ಈ ಥರ ಐತೆ ನೋಡಿರಿ ಇವತ್ತಿನ ದಿನ. ಇಷ್ಟಾದರೂ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.